ನೂತನವಾಗಿ ರಚನೆ ಆಗಿರ್ತಕ್ಕಂಥ ನೇಸರ ಫೌಂಡೇಶನ್ ವತಿಯಿಂದ ಅನಿಲ್ ಕುಮಾರ್ ಮತ್ತು ಸ್ವಪ್ನ ಅನಿಲ್ ಕುಮಾರ್ ಅವರು ಇವತ್ತು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿ ಹಾಗೆ ಅದರೊಟ್ಟಿಗೆ ರಕ್ತದಾನ, ಕಣ್ಣಿನ ತಪಾಸಣೆ, ಆರೋಗ್ಯದ ತಪಾಸಣೆ, ಈ ರೀತಿಯ ಅನೇಕ ವೈದ್ಯಕೀಯರನ್ನ ಕರೆಸಿ ಇವತ್ತು ಈ ಭಾಗದ ಜನಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನಿಲ್ ಕುಮಾರ್ ಅವರು, ಸ್ವಪ್ನ ಅನಿಲ್ ಕುಮಾರ್ ಅವರು ನೇಸರ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿ ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಗಿಡ ನೆಟ್ಟು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದರು. ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ. ಹಾಗಾಗಿ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಎಲ್ಲಾದರೂ ಬದುಕ್ಬೋದು, ಎಲ್ಲಾದರೂ ಜೀವನ ಮಾಡ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ಆರೋಗ್ಯದ ದೃಷ್ಟಿಯಿಂದ ಅನೇಕ ಜನಕ್ಕೆ ಇವತ್ತು ಕಣ್ಣು ಚೆಕ್ ಮಾಡಿಸಿ ಇಲ್ಲೇ ಫಿಕ್ಸು ಕೊಟ್ಟರು, ಬ್ಲಡ್ ಚೆಕ್ ಮಾಡಿದ್ರು. ಹೆಣ್ಮಕ್ಳು ಕೂಡ ಇವತ್ತು ರಕ್ತದಾನನ ಮಾಡಿದ್ದಾರೆ. ರಕ್ತದಾನ ಮಹಾದಾನ. ಯಾರಾದರೂ ಒಬ್ಬರು ಸಂಕಷ್ಟದಲ್ಲಿದ್ದಾಗ, ರಕ್ತದ ಅವಶ್ಯಕತೆ ಇದ್ದಾಗ ರಕ್ತ ಕೊಟ್ಟು ಅವ್ರನ್ನ ಉಳಿಸಿದ್ರೆ ನಮ್ಮ ರಕ್ತ ಇನ್ನೊಬ್ಬರ ಜೀವನ ಉಳಿಸುತ್ತೆ. ಅದಕ್ಕೋಸ್ಕರ ರಕ್ತದಾನ ಮಾಡಿ ಅಂತೇಳಿ ಅನೇಕ ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ನವ್ರು ಮಾಡ್ತಾಯಿದ್ದಾರೆ. ಇದರ ಉಪಯೋಗ ಈ ಭಾಗದವರೆಲ್ಲ ಪಡ್ಕೊಳ್ಳಿ. ನಾನು ನಮ್ಮ ಶ್ರೀಮತಿಯವರು, ನಮ್ಮ ಭಾಗದ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದೀವಿ. ಸಂಜೆವರೆಗೂ ನಡೀತಾ ಇರುತ್ತೆ. ಈ ಕಾರ್ಯಕ್ರಮನ ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಶುಭ ಹಾರೈಸ್ತೀನಿ. ಹಾಗೆ ನೇಸರ ಫೌಂಡೇಶನ್ನು ಸಮಾಜಮುಖಿಯಾಗಿ ಇಂಥ ಕೆಲಸಗಳನ್ನ ಮಾಡ್ತಾ ಇರಲಿ. ಮನುಷ್ಯ ತನಗೆ, ತನ್ನ ಕುಟುಂಬಕ್ಕೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಸಮಾಜಕ್ಕೆ ಏನಾದರೂ ಮಾಡಿದರೆ ಆ ಸಮಾಜ ಒಂದು ನೆಮ್ಮದಿ ಕೊಡುತ್ತೆ. ಇವತ್ತು ಹತ್ತಿರದ್ದು ಕಾಣಲ್ಲ ನನಗೆ ಅಂತ ಅನೇಕ ಹೆಣ್ಮಕ್ಳು ಹೇಳ್ತಾಯಿದ್ರು. ಕನ್ನಡಕ ಹಾಕಿದಾಗ ಕಾಣುತ್ತೆ ಅಂದರು. ಏನೋ ಒಂದು ಸಂತೋಷ ಅವ್ರಿಗೆ. ಅಂಥ ಕೆಲಸನ ಇವತ್ತು ನೇಸರ ಫೌಂಡೇಶನ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಸಮಾಜಮುಖಿಯಾಗಿ ನೇಸರ ಫೌಂಡೇಶನ್ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಧನ್ಯವಾದಗಳು.